ಸೊಸೆ ಕೆನ್ನ ಮೇಲೆ ಕೈ ಇಟ್ಕೊಂಡು ಡಲ್ಲ ಕಾಂಪೌಂಡ್ ಹತ್ರ ನಿಂತಿದ್ದಂತೆ. ಪಕ್ಕದ ಮನೆಯವ್ರು ಕೇಳಿದ್ರು, ಏನ್ರಿ ಅಡಿಗೆ ಆಯ್ತಾ? ಇಲ್ಲ ರೀ ಅಂದ್ರಂತೆ. ಯಾಕ್ರಿ ಅಕ್ಕಿ ಗೋಧಿ ಇಲ್ವಾ? ಅಕ್ಕಿ ಗೋಧಿ ಬೇಳೆ ಎಲ್ಲ ಇದೆ. ಯಾಕೆ ತರಕಾರಿ ಇಲ್ವಾ? 1 ವಾರಕ್ಕಾಷ್ಟು ತರಕಾರಿ ತಂದಿಟ್ಟಿದೀನಿ. ಯಾಕ್ರಿ ಇನ್ನು ಅಡಿಗೆ ಮಾಡಿಲ್ಲ? ಎಲ್ಲ ಸಾಮಾನು ಸ್ಟೋರ್ ರೂಮ್ ಅಲ್ಲಿ ಇದೆ. ನಮ್ಮತ್ತೆ ಸ್ಟೋರ್ ರೂಮ್ ನ ಬೀಗ ಹಾಕಿ ಬೀಗದ ಕಣ್ಣ ಸ್ಟೈಲ್ ಆಗಿ ಸೊಂಟಕ್ಕೆ ಹಾಕೊಂಡು ಶಾಪಿಂಗ್ ಹೊಟ್ಟೋಗಿದ್ದಾರೆ, ನಾನೇನ್ ಮಾಡ್ಲಿ ಅಂದ್ರಂತೆ. ಆಸೆ ಇರ್ಬೋದು, ಒಳ್ಳೆ ಉದ್ದೇಶ ಇರ್ಬೋದು, ಬೀಗದ ಕೈಯಲ್ಲಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಸೊ ದ ಕೀ ಪಾಯಿಂಟ್ ಈಸ್ ದ ಪರ್ಸನ್ ವಿತ್ ದ ಕೀ. ಕೀ ಯಾರ ಹತ್ರ ಇದೆ ಅನ್ನೋದು ಬಹಳ ಮುಖ್ಯ. ಅದು ಅಡಿಗೆ ಮನೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಆಲ್ ಇಂಡಿಯಾ ಪ್ರಾಬ್ಲಮ್ ಇರ್ಬೋದು. ಕೆಲಸ ನಡೆಯೋದು ಅಧಿಕಾರದಲ್ಲಿ ಇದ್ದವರು ಮನಸ್ಸು ಮಾಡಿ ಸರಿಯಾದ ಕ್ರಮಗಳನ್ನ ತಗೊಂಡಾಗ ಮಾತ್ರ. ನಮ್ಮ ರಾಜ್ಯದ ಮಟ್ಟಿಗೆ ಆ ಕೀ ಪೊಸಿಷನ್ ಅಲ್ಲಿ ಇರೋದು ನಮ್ಮ ಸಿಎಂ. ಸೊ ಇವತ್ತಿನ ನಮ್ಮ ಸಾಧಕರು ಯಾರು ಅಂತ ನಿಮಗೆ ಗೊತ್ತೇ ಆಗಿದೆ. ಸೊ ಸ್ವಾಗತಿಸಿ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು. Thank you, sir. Thank you, sir. Thank you, sir. Thank you, sir. It's a pleasure, sir. Sir, comfortable? Yes. Sir, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಾವು ಕಳೆದ 2 ಸೀಸನ್ಗಳಿಂದ ಸಿಎಂ ಅವ್ರನ್ನ ಇಲ್ಲಿ ಕರೆಸ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದೀವಿ. ಕೊನೆಗೆ 3ನೇ ಸೀಸನ್ ಅಲ್ಲಿ ಈ ಅಮೃತಗಳಿಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೈ ಪರ್ಸನಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವತ್ತು ನಮ್ಮ ವೀಕೆಂಡ್ ಸೆಟ್ಟೇ ಬದಲಾಗ್ಬಿಟ್ಟಿದೆ ಸರ್. ಯೂಶಲಿ ಸರ್ ಈ ಸೆಟ್ ಅಲ್ಲಿ ಈ ಮೇಕಪ್ ಇಟ್ಕೊಂಡು ಅವ್ನು ಕನ್ನಡಿ ಇಟ್ಕೊಂಡು ಬಾಚಿನ ಇಟ್ಕೊಂಡು ಅವ್ನು ಓಡಾಡ್ತಿರ್ತಾನೆ, ಅಥವಾ ಕಾಸ್ಟ್ಯೂಮ್ ಅನ್ನ ಹ್ಯಾಂಗರ್ ಹಾಕೊಂಡು ಓಡಾಡ್ತಿರ್ತಾನೆ, ಅಥವಾ ನಮ್ಮ ರಿಸರ್ಚ್ ಅವ್ರು ಯಾವ್ದೋ ಪ್ಯಾಡ್ ಇಟ್ಕೊಂಡು ಪೇಪರ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಇವತ್ತು ವಾತಾವರಣ ಬದಲಾಗ್ಬಿಟ್ಟಿದೆ ಸರ್. ಎಲ್ಲಿ ನೋಡಿದ್ರು ಪೊಲೀಸ್ ಸರ್, ಹೊರಗಡೆ ಎಲ್ಲ ಬ್ಯಾರಿಕೇಡ್ ಸರ್, ಫುಲ್ ಮಿನಿ ವಿಧಾನಸೌಧ ಆಗ್ಬಿಟ್ಟಿದೆ. ಹೊಸ ಅನುಭವ ಆಗ್ತಿದೆ ನಮಗೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಅಗೈನ್ ಸರ್. ಸರ್ ನಮ್ಮ ಡೈರೆಕ್ಟರ್ ಒಬ್ರು ಇದ್ದಾರೆ ಸರ್, ಅವರಂತೂ ನೀವು ದೇವರಲ್ಲಿ ನಂಬರಲ್ಲ, ಬೆಳಗಿಂದ ಒಂದು 10 ಸಲ ಪೂಜೆ ಮಾಡ್ಬಿಟ್ಟಿದ್ದಾರೆ ಸರ್. ಅವರು ಬೆಳಗಿಂದ ಪೂಜೆ ಮಾಡ್ತಿದ್ದಾರೆ. ಅಂದ್ರೆ ನೆಕ್ಸ್ಟ್ ಒಂದು 4-5 ಗಂಟೆ ನಿಮ್ಗೆ ಏನೇ ಕಾಲ್ ಬರಬಾರ್ದು, ಏನೇ ಎಮರ್ಜೆನ್ಸಿ ಕಾಲ್ ಬರಬಾರ್ದು, ನೀವು ಇಲ್ಲಿ ಹ್ಯಾಪಿಯಾಗಿ ನಮ್ ಜೊತೆ ಮಾತಾಡ್ಬೇಕು, ಮನಬಿಚ್ಚಿ ಮಾತಾಡ್ಬೇಕು ಅಂತ ಅವರ ಕೋರಿಕೆ. ಇವರು ಶ್ರೀ ಸಿದ್ದರಾಮಯ್ಯನವರು. ಇವರ ಜನ್ಮ ದಿನಾಂಕ ಆಗಸ್ಟ್ 12, 1948. ಇವರ ಹುಟ್ಟೂರು ಮೈಸೂರು ಬಳಿಯ ಸಿದ್ದರಾಮನ ಹುಂಡಿ. ಇವರ ತಂದೆ ಶ್ರೀ ಸಿದ್ದರಾಮೇಗೌಡರು, ಇವರ ತಾಯಿ ಶ್ರೀಮತಿ ಬೋರಮ್ಮನವರು. 6 ಜನ ಮಕ್ಕಳಲ್ಲಿ ಇವರು 4ನೇವರು. ಇವರ ಶ್ರೀಮತಿ ಪಾರ್ವತಿಯವರು. ಇವರ ಮಕ್ಕಳು ಡಾಕ್ಟರ್ ಯತೀಂದ್ರ ಹಾಗೂ ದಿವಂಗತ ರಾಕೇಶ್ ಅವರು. ಇವರು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ LLB ಮುಗಿಸಿ ಚಿಕ್ಕ ಬೋರಯ್ಯನವರ ಜೊತೆ ಲಾಯರ್ ಗಿರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಶ್ರೀ MD ನಂಜುಂಡಸ್ವಾಮಿ ಅವರ ಸಹಾಯದಿಂದ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ರು. 1978ರಲ್ಲಿ ತಾಲೂಕ್ ಬೋರ್ಡ್ ಮೆಂಬರ್ ಎಲೆಕ್ಷನ್ ಅಲ್ಲಿ ಮೊದಲನೇ ಬಾರಿಗೆ ಎಲೆಕ್ಷನ್ ನ ಗೆದ್ರು. 1983ರಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದರು. 84ರಲ್ಲಿ ಮೊದಲ ಬಾರಿಗೆ ಸೆರಿಕಲ್ಚರ್ ಮಿನಿಸ್ಟರ್ ಆದರು. 94ರಲ್ಲಿ ರಾಜ್ಯ ಹಣಕಾಸು ಮಂತ್ರಿಯಾಗಿ ತಮ್ಮ ಮೊದಲನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ 12 ಬಾರಿ ಬಜೆಟ್ ನ ಪ್ರೆಸೆಂಟ್ ಮಾಡಿರುವ ಹೆಗ್ಗಳಿಕೆ ಶ್ರೀ ಸಿದ್ದರಾಮಯ್ಯ ಅವರಿಗೆ. 96ರಲ್ಲಿ JH ಪಟೇಲ್ ಅವರ ಜನತಾದಳ ಸರ್ಕಾರದಲ್ಲಿ ಹಾಗೂ 2004ರಲ್ಲಿ ಧರ್ಮಸಿಂಗ್ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು. ರಾಮಕೃಷ್ಣ ಹೆಗಡೆ, JH ಪಟೇಲ್ ಹಾಗೂ HT ದೇವೇಗೌಡರ ನೇತೃತ್ವ ಸರ್ಕಾರದಲ್ಲಿ ವಿವಿಧ ಖಾತೆಗಳನ್ನ ನಿಭಾಯಿಸಿದ್ದಾರೆ. ಇವರು 2013ರ ಚುನಾವಣೆಯಲ್ಲಿ ಗೆದ್ದು 4 ವರ್ಷಗಳನ್ನ ಪೂರೈಸಿರುವ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು. So this weekend is what the honorable CM of Karnataka ಶ್ರೀ ಸಿದ್ದರಾಮಯ್ಯ ಅವರು. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸರ್, ಫಸ್ಟ್ ಆಫ್ ಆಲ್ ನೀವು ಕರ್ನಾಟಕದ ಮೂಲೆ ಮೂಲೆ ನೋಡಿದಿರ ಸರ್. ಪ್ರತಿಯೊಂದು ಹಳ್ಳಿ ಗೊತ್ತು ನಿಮಗೆ, ಪ್ರತಿಯೊಂದು ತಾಲೂಕು ಗೊತ್ತು. ಇದರ ಮಧ್ಯೆ ಈ ನಿಮ್ಮ ಹಳ್ಳಿ, ಈ ವರ್ಣಾ ತಾಲೂಕಿನ ಸಿದ್ದರಾಮನ ಹುಂಡಿ ಅನ್ನೋ ಆ ಹಳ್ಳಿ ಮೇಲಿರೋ ಒಲವು, ಆ ಹಳ್ಳಿ ಎಲ್ಲಾ ಜಾಗಕ್ಕಿಂತ ನಿಮಗೆ ಯಾಕೆ ಶ್ರೇಷ್ಠ ಅನ್ನೋದನ್ನ ಹೇಳಿ ಸರ್. ಪ್ರತಿಯೊಬ್ಬರಿಗೂ ಕೂಡ ಅವರ ಹುಟ್ಟು ಊರಿದೆಯಲ್ಲ, ಬಹಳ ಭಾವನಾತ್ಮಕವಾಗಿ ಬಹಳ ಸಂಬಂಧಗಳಿರ್ತವೆ. ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಊರು,
ಅಲ್ಲಿನ ಜನರು ಮತ್ತೆ ಅಲ್ಲಿ ಪರಿಸರ ಮತ್ತೆ ನಾವು ಬೆಳೆದಂತ ದಾರಿ, ಅಲ್ಲಿ ನಮ್ಮ ಜೊತೆಲಿದ್ದಂಥ ಹುಡುಗರುಗಳು, ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಯಾರಿಗೇ ಆದ್ರೂ ಹುಟ್ಟೂರಿನ ಬಗ್ಗೆ ಬಹಳ ಪ್ರೀತಿ, ಆ ಊರ ಬಗ್ಗೆ ಅಭಿಮಾನ, ಆ ಜನಗಳ ಬಗ್ಗೆ ಪ್ರೀತಿ, ಇವು ಸ್ವಾಭಾವಿಕವಾಗಿ ಬೆಳೆದು ಬರ್ತವೆ ಎಲ್ಲರಿಗೂ ಕೂಡ. ನಾವು ಮೊದಲನೇ ಅಳು, ಮೊದಲನೇ ನಗು ಎಲ್ಲ ಅಲ್ಲ ಆಗಿರುತ್ತೆ ಸರ್. ಆ ದಿನಗಳನ್ನ ನೆನಪಿಸ್ಕೊಂಡ್ರೆ ಸರ್, ನಿಮ್ಮ ಫಾದರ್ ಬಗ್ಗೆ ನಾವು ರಿಸರ್ಚ್ ಮಾಡಿದಾಗ ಅವ್ರ ಹೆಸರು ಸಿದ್ದರಾಮಯ್ಯ ಗೌಡ್ರು, ನಿಮ್ಮ ಹೆಸರು ಸಿದ್ದರಾಮಯ್ಯ, ನಿಮ್ಮ ಊರ ಹೆಸರು ಸಿದ್ದರಾಮ ಹುಂಡಿ ಅಂತಿದೆ. ಅವ್ರು ಹೇಗಿದ್ರು ಸರ್? ಬಹಳ ಸ್ಟ್ರಿಕ್ಟ್ ಆಗಿದ್ರ ನಿಮ್ಮ ಬಾಲ್ಯದಿನಗಳಲ್ಲಿ? ನಿಮ್ಮ ಅಪ್ಪನ ಬಗ್ಗೆ ಇರುವಂತ ನಿಮ್ಮ ಟಾಪ್ ಮೋಸ್ಟ್ ಮೈಂಡ್? ಬಹಳ ಸ್ಟ್ರಿಕ್ಟ್ ಏನಿರ್ಲಿಲ್ಲ, ಓಕೆ, ಆದ್ರೆ ಸ್ವಲ್ಪ ಜಿಪುಣತನ ಇತ್ತು ನಮ್ಮ ತಂದೆ. ಯಾವ ತರ ಸರ್? ದುಡ್ಡು ಕೇಳಿದ್ರೆ ಕೊಡ್ತಿರ್ಲಿಲ್ಲ ಹೆಚ್ಚಾಗಿ. ಸರಿ. ಬಹಳ ದುಡ್ಡು ತಗೊಳ್ಬೇಕಾದ್ರೆ ನಮ್ಮ ಅಪ್ಪನ ಕೈನಿಂದ ಭಾರಿ ಕಷ್ಟ ಆಯ್ತಿತ್ತು. ಸ್ವಲ್ಪ ನಮ್ಮ ತಾಯಿ ನಮ್ಗೆ ಯಾವಲಾರು ದುಡ್ಡು ಕೊಡೋರು, ಯಾಕಂದ್ರೆ ಅವ್ರ ಹತ್ರ ಸ್ವಲ್ಪ ಯಾವಲೂ ದುಡ್ಡು ಇರ್ತಿತ್ತು. ನಮ್ಮ ಮನೆಯಲ್ಲಿ ತೆಂಗಿನ ಮರಗಳು ಎಲ್ಲ ಇದ್ದು, ತೆಂಗಿನಕಾಯಿಗಳು ಬರ್ತಿತ್ತು, ಮತ್ತೆ ದವಸ ಧಾನ್ಯ ಇರ್ತಿತ್ತು, ಒಂದು 5-6 ಎಮ್ಮೆಗಳು ಇರ್ತಿದ್ದ ಯಾವಾಗಲೂ. ಸೊ ಹಾಗಾಗಿ ಬೆಣ್ಣೆ ಮಾಡೋದು ಕೂಡ ಇರ್ತಿತ್ತು, ಮಾರೋದು ಇದೆಲ್ಲ. ಹಾಗಾಗಿ ನಮ್ಮ ತಾಯಿ ಹತ್ರ ದುಡ್ಡು ಇರ್ತಿತ್ತು. ಸೊ ಹಾಗಾಗಿ ನಮಗೆ ಬೇಕಾದ್ರೆ ಬಹಳ ನಮ್ಮ ತಾಯಿ ಹತ್ರ ದುಡ್ಡು ಇಸ್ಕೊತಿದ್ದ. ನಮ್ಮ ಅಪ್ಪ ಬಹಳ ಕಷ್ಟ ಅವ್ರ ಹತ್ರ ದುಡ್ಡು ತಗೋಬೇಕಾದ್ರೆ, ಹಾಗಾಗಿ ಸ್ವಲ್ಪ ಜಿಪುಣತನ ಜಾಸ್ತಿ ಇತ್ತು. ಆದ್ರೆ ಒಳ್ಳೆ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ. ಯಾವತ್ತೂ ಕೂಡ ನನಗೆ ಬಾಲ್ಯದಲ್ಲಿ ಒಂದೇ ಒಂದಿನ ಹೊಡೆದಿರ್ಬೇಕು ಒಂದು ಏಟು ನಮ್ಮಪ್ಪ. ಅದ್ ಬಿಟ್ರೆ ನಮ್ಮ ತಾಯಿ ಆಗ್ಲಿ ನಮ್ಮ ಅಪ್ಪನಾಗ್ಲಿ ನನಗೆ ಒಂದ್ ಏಟು ಹೊಡೆದಿರ್ತಕ್ಕಂಥ ನಿದರ್ಶನ ಇಲ್ಲ. ರೈಟ್ ಸರ್, ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ರೈಟ್, ನಮ್ಮ ಅಜ್ಜಿ ಮಲ್ಲಮ್ಮ ಅಂತ ಇದ್ರು, ನಮ್ಮ ತಾಯಿ. ಅವ್ರು ಹೇಳ್ತಾ ಇದ್ರು ನನಗೆ ಈ ಕಥೆನ. ನೀನು ಈ ಹಣದ ಉಪ್ಪರಿಗೆ ಮೇಲೆ ಕೂತಿದ್ದೆ, ನೀನು ಏನೋ ಮುಂದೆ ದೊಡ್ಡವನಾಗ್ತೀಯಾ ಅಂತ ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ರು ಯಾವ ಚಿಕ್ಕ ವಯಸ್ಸಿನಲ್ಲಿದ್ದಾಗ. ನನಗೇನು ಅದರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ನಿಜ ಆಯ್ತಲ್ಲ ಸರ್ ಕೊನೆಗೆ ಕನಸು? ಅದು ಆಗಿರ್ಬೋದು, ಕಾಕ್ತಾಳೀಯ ಇರ್ಬೋದು. ಸರ್, ಆ ಚಿಕ್ಕನಲ್ಲಿ ನೀವು ಬರುವಂತ ಮೊದಲನೇ ವಿಜುವಲ್ ಯಾವ್ದು ಸರ್? ಚಿಕ್ಕ ವಯಸ್ಸಲ್ಲಿ ಅಂದ ತಕ್ಷಣ ನಿಮ್ಮ ಚಿಕ್ಕ ಸಣ್ಣ ಸಿದ್ದರಾಮಯ್ಯ ನೆನೆಸ್ಕೊಂಡ್ರೆ ಈ ಚಿಟ್ಟೆ ಹಿಡಿದಿರ್ಬೋದು ಅಥವಾ ಮೀನ್ ಹಿಡಿದಿರ್ಬೋದು, ನಿಮ್ ತಲೆಯಲ್ಲಿ ಬರುವಂತ ವಿಜುವಲ್ ಯಾವ್ದು ಸರ್ ಫಸ್ಟ್ ಮಗುವಾಗಿ? ನಾನು ಸಣ್ಣ ಹುಡುಗ ಆದ್ಮೇಲೆ ಸ್ವಲ್ಪ 6 ವರ್ಷ ಅಷ್ಟು ವಯಸ್ಸಾದ್ಮೇಲೆ ನನಗೆ ಶಾಲೆಗೆ ಸೇರಿಸ್ತಿಲ್ಲ ನಮ್ಮಪ್ಪ. ಯಾಕೆ ಸರ್? ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ ಅಂತ. ಸರಿ. ಆ ಸಿದ್ದರಾಮೇಶ್ವರನಿಗೋಸ್ಕರ ಒಂದು ವೀರ ಮಕ್ಕಳು ಕುಣಿತ ಅಂತ ಮಾಡಿ ವೀರ ಮಕ್ಕಳು ಅಂತ ಮಾಡೋರು. ಶಾಲೆಗೆ ಸೇರಿಸ್ತೆ. ನನಗೆ ಜಾನಪದ ನೃತ್ಯ ಕಲಿಸ್ಲಿಕ್ಕೆ, ಕುಣಿತ ಕಲಿಸ್ಲಿಕ್ಕೆ ನಮ್ಮ ಅಪ್ಪ ಅಲ್ಲೇ ಸೇರಿಸ್ಬಿಟ್ಟ. ನಮ್ಮ ಅಪ್ಪನೂ ವೀರ ಮಕ್ಕಳು ಕುಣಿತ ಕಲ್ತಿದ್ದ, ನಾನು ಕೂಡ ನನಗೂ ಅದಕ್ಕೆ ಸೇರಿಸಿದ್ರು. ಸೊ ಅಲ್ಲಿ ವೀರ ಮಕ್ಕಳು ಕುಣಿತ ಕಲಿಸ್ತಿದ್ದಂತ ನಂಜೇಗೌಡರು ಅಂತ ಇದ್ರು, ಅವರು ನಮಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಅಕ್ಷರಗಳೆಲ್ಲ ಮರಳ ಮೇಲೆ ಕಲಿಸಿದ್ದು ನಮ್ಗೆ. ಕಾಗುಣಿತ, ಅಕ್ಷರಾಭ್ಯಾಸ, ಲೆಕ್ಕ, ಇವನ್ನೆಲ್ಲ ಅಲ್ಲೇ ಕಲಿಸಿದ್ರು. ಸೊ ಹಾಗಾಗಿ ನಮಗೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಹಳ ಚೆನ್ನಾಗಿ ಬಂತು ಆಗ.